ಫ್ರೆಂಡ್ಸ್, ಸವಿತಾ ಸವಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಹಸಿ ಕಾಳು ಮತ್ತು ಹಸಂಟೆ ಕಾಳು ತೊಗೊಬಂದಿದ್ದೆ. ಸೊ ಇವಾಗ ಹಸಂಟೆ ಕಾಳು ಮತ್ತು ಮೆಣಸಿನ್ಕಾಯಿನ ಬೇಯಿಸೋಕೆ ಹಾಕ್ಕೋಬೇಕು. ಫಸ್ಟು ಕುಕ್ಕರಲ್ಲಿ ಮೆಣಸಿನ್ಕಾಯಿ ಒಂದು 6 ಹಾಕ್ಕೊಂಡಿದ್ದೀನಿ. ಅರ್ಧ kg ಕಾಳಿಗೆ ಆದರೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಸ್ವಲ್ಪ ಹಾಕೋಬೇಕಾಗುತ್ತೆ. ಸಾಂಬಾರಿಗೆ ಮಾತ್ರ ಮೆಣಸಿನ್ಕಾಯಿ ನಾನು 6 ಮಾತ್ರ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಸಾಂಬಾರಿಗೆ ಹಾಕ್ಕೊಂಡಿರೋದು. ಸೊ ಒಂದು ಚಮ್ ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕಾಗುತ್ತೆ. ಅರ್ಧ ಸ್ಪೂನ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಸೊ ಇವಾಗ ಕ್ಯಾಪನ್ನು ಕುಕ್ಕರ್ ಕ್ಯಾಪನ್ನು ಹಾಕಬೇಕಾಗುತ್ತೆ. ಕ್ಯಾಪ್ ಹಾಕ್ಬಿಟ್ಟು ವಿಷಲ್ ಹಾಕಬೇಕು. ನಾನು ವಿಷಲನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್, ಗ್ಯಾಸ್ ಸ್ಟವನ್ನು ಅಂಟಿಸ್ಕೊಂಡು ಒಂದು ವಿಷಲ್ ಬಂದ್ರೂ ಸಾಕು, ಏಕೆಂದರೆ ಹಸಿ ಕಾಳಲ್ವಾ ಬೇಗ ಬೇಯುತ್ತೆ. ಸೊ ಒಂದು ವಿಷಲ್ ಆಗಿದೆ ಫ್ರೆಂಡ್ಸ್. ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೋಬೇಕು. ಸೊ ಒಂದು 5 ಮಿನಿಟ್ಸ್ ಬಿಟ್ಟು ಕ್ಯಾಪನ್ನು ಓಪನ್ ಮಾಡಬೇಕಾಗುತ್ತೆ. 5 ನಿಮಿಷ ಆಗಿದೆ ಫ್ರೆಂಡ್ಸ್. ಸೊ ಇದು ಕುಕ್ಕರ್ ತಣ್ಣಗಾಗಿರಬೇಕು, ಆಮೇಲೆ ವಿಷಲನ್ನು ಓಪನ್ ಮಾಡಬೇಕಾಗುತ್ತೆ. ಬೆಂದಿರುತ್ತೆ, ಹಸಿ ಕಾಳಲ್ವಾ ಬೆಂದಿರುತ್ತೆ. ಸೊ ಇದು ನೀರನ್ನು ಸಪ್ರೇಟ್ ತಕ್ಕ ಬಿಡಬೇಕು. ಸೊ ನಾನು ಇಲ್ಲಿ ನೀರನ್ನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೆಣಸಿನ್ಕಾಯಿ ಹಾಕ್ಬೇಕಾಗುತ್ತೆ. ಹಸು ಮೆಣಸಿನ್ಕಾಯಿ ನಾನು ಆಹಾರನ ಹಾಕ್ತಾಯಿದ್ದೀನಿ. ಬೇಯಿಸಿಟ್ಕೊಂಡಿದ್ದೀನಿ ಫಸ್ಟೇ. ಸೊ ಕರಿಮೆಣಸು ಹಾಕಬೇಕಾಗುತ್ತೆ, ಒಂದು 10 ಕಾಳು. ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ ಸ್ವಲ್ಪ, ಮತ್ತು ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀನಿ ಒಂದಿಷ್ಟು. ಸ್ವಲ್ಪ ಸ್ವಲ್ಪ ಹಾಕಬೇಕಾಗುತ್ತೆ, ಜಾಸ್ತಿ ಹುಳಿಯಾದ್ರೂ ಚೆನ್ನಾಗಿರಲ್ಲ. ಸೊ ಜೀರಿಗೆಯನ್ನು ಹಾಕಬೇಕಾಗುತ್ತೆ. ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಸಾಂಬಾರಿಗೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ, ಬಳಸ್ತಾಯಿದ್ದೀನಿ. ಸೊ ಸ್ವಲ್ಪ ಕೊತ್ತಂಬರಿ ಹಾಕಬೇಕಾಗುತ್ತೆ. ನಾವು ಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಾಕೋಬೇಕಾಗುತ್ತೆ ರುಬ್ಕೊಳ್ಳೋಕ್ಕೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸಾಲ್ಟು ಸಾಂಬಾರು ಮಾಡಿ ಇಟ್ಕೊಂಡಾದ್ಮೇಲೆ ಹಾಕ್ಕೋಬೇಕಾಗುತ್ತೆ. ಸೊ ರುಬ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಮಿಕ್ಸಿಲಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಸಪ್ರೇಟ್ ಎತ್ಕೊಂಡಿದ್ನಲ್ಲ ಅದೇ ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ. ಮಿಕ್ಸಿಲಿ ಹಾಕಿ ರುಬ್ಕೊಂಡಿದ್ದೀನಿ. ಸೊ ಈ ಥರ ಬಂದಿದೆ ಫ್ರೆಂಡ್ಸ್, ನುಣ್ಣಗಾಗಿದೆ, ಚೆನ್ನಾಗಿ ಬಂದಿದೆ. ನೀರು ಎತ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಪ್ರೇಟು.
ಅದೇ ನೀರು ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಸ್ವಲ್ಪ ಸಾಲ್ಟನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಸೊ ನಾವು ಕಾಳಿಗೆ ಹಾಕೊಂಡಿರ್ತೀವಲ್ಲ ಅದಕ್ಕೆ ಅರ್ಧ ಸ್ಪೂನ್ ಮಾತ್ರ ಹಾಕ್ಕೊಂಡಿರ್ತೀವಿ. ಕಾಳಿಗೂ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಸಾಂಬಾರು ಮಾತ್ರ ಸ್ವಲ್ಪ ಹಾಕಬೇಕಾಗುತ್ತೆ. ಈ ಸಾಂಬಾರನ್ನ ಬೇರೆ ತಪ್ಪಲೆಗೆ ಸಣ್ಣ ತಪ್ಪಲೆಗೆ ಹಾಕ್ಕೊಂಡು ಸ್ವಲ್ಪ ಗ್ಯಾಸ್ ಸ್ಟವ್ ಮೇಲೆ ಬಿಸಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಬೇಡ. ಗ್ಯಾಸ್ ಸ್ಟವನ್ನು ಅಂಟಿಸ್ತಾ ಇದ್ದೀನಿ. ಸ್ವಲ್ಪ ಒಂದು 2 ನಿಮಿಷ ಬಿಸಿ ಮಾಡಿದ್ರೆ ಸಾಕು. ಜಾಸ್ತಿ ಕಾಯಿಸಿದ್ರೆ ಉಪ್ಸಾರು ಚೆನ್ನಾಗಿರಲ್ಲ. ಸೊ ಬಿಸಿಯಾಗಿದೆ ಫ್ರೆಂಡ್. ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಕಾಳು ಬಸ್ಕೊಂಡಿದ್ವಲ್ಲ ಅದನ್ನ ಕಾಳನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ ಫ್ರೆಂಡ್. ಬಾಣಲಿ ಕಾಯ್ದಾದ್ಮೇಲೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಕಾಳನ್ನು ಹಸಿ ಕಾಳು ತೆಕ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಬಾಣಲಿ ಕಾಯ್ದೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಕರಿಬೇವು ಹಾಕ್ಬೇಕಾಗುತ್ತೆ. ಸೊ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಇಷ್ಟು ಈರುಳ್ಳಿ ಹಾಕ್ಬೇಕಾಗುತ್ತೆ. ಹಚ್ಕೊಂಡು ಇಟ್ಕೊಂಡಿದ್ದೀನಿ ಫಸ್ಟೇ ಆಲ್ರೆಡಿ. ಸಣ್ಣಗೆ ಹಚ್ಕೋಬೇಕು. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಬೇಕಾಗುತ್ತೆ. ಸೊ ಇದು ಮಿಕ್ಸ್ ಮಾಡಿ ಹಾಕೋಬೇಕು. ಸ್ವಲ್ಪ ಡ್ರೈ ಆಗಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಕಾಳನ್ನು ಹಾಕಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೀವು ಮನೆ ಟ್ರೈ ಮಾಡಿ. ಚೆನ್ನಾಗಿದೆ. ವಿಡಿಯೋ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸೊ ಉಪ್ಸಾರು ಜೊತೆಗೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಾನು ಆಲ್ರೆಡಿ ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ.